ಹುಣಸೂರು ಶಾಸಕ ಜಿಡಿ ಹರೀಶ್ ಗೌಡ ಅವರ ಪತ್ನಿಗೆ ಅಶ್ಲೀಲ ಕಮೆಂಟ್ ಹಾಕಿದ ಕೇಸಿಗೆ ಸಂಬಂಧಿಸಿದಂತೆ ಈಗ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿ ಯಾರು ಅಂತ ಕೇಳಿದ್ರೆ ಹರೀಶ್ ಗೌಡ ಅವರ ಸಂಬಂಧಿನೇ. ಹರೀಶ್ ಗೌಡ ಅವರ ಪತ್ನಿ ವರ್ಷಾ ಹರೀಶ್ ಗೌಡ ಅವರಿಗೆ ಅಶ್ಲೀಲವಾಗಿ ಕಮೆಂಟ್ ಹಾಕಿದ ಕೇಸಿಗೆ ಸಂಬಂಧಿಸಿದಂತೆ ವರ್ಷಾ ಅವರು ಕೇಸ್ ಕೊಟ್ಟಿದ್ದರು. ಕೇಸನ್ನು ಸ್ವೀಕರಿಸಿ ದೂರನ್ನು ಸ್ವೀಕರಿಸಿದಂತ ಪೊಲೀಸರು ತನಿಖೆ ಶುರು ಮಾಡುತ್ತಾರೆ. ಸದ್ಯ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ವಿಶ್ವೇಶ್ವರಯ್ಯ ಅನ್ನುವಂಥ ಆರೋಪಿ. ಆಶ್ಚರ್ಯ ಅಂತಂದ್ರೆ ಈತ ಹರೀಶ್ ಗೌಡ ಅವರಿಗ ಸಂಬಂಧಿಕ. ಜಿಟಿ ದೇವೇಗೌಡರಿಗೆ ಸಂಬಂಧದಲ್ಲಿ ಅಳಿಯ ಆಗಬೇಕು. ಸದ್ಯ ಆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಫೋಟೋ ನೋಡ್ತಾ ಇದ್ದೀರಿ, ಈತನೇ. ವರ್ಷ ಅವರು 29ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟರು. ನನ್ನ ಇನ್ಸ್ಟಾಗ್ರಾಮ್ ಖಾತೆಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ, ಇವರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಿ ಅಂತ ಕಮೆಂಟ್. ಆ ದೂರಿನ ಪ್ರತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಿ, ಕಮೆಂಟ್ ಅನ್ನ ಕೂಡ ನೀವು ಗಮನಿಸಬಹುದು. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು ತನಿಖೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚಿದಾಗ ಆಶ್ಚರ್ಯ ಆಗಿತ್ತು. ಯಾಕಂತಂದ್ರೆ ಆತ ಬೇರೆ ಯಾರೂ ಆಗಿರಲಿಲ್ಲ, ಹರೀಶ್ ಗೌಡ ಅವರಿಗೆ ಸಂಬಂಧಿಕನೇ ಆಗಬೇಕು ವಿಶ್ವೇಶ್ವರಯ್ಯ. ಈತನನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ. ಹುಣಸೂರು ಶಾಸಕ ಜಿಡಿ ಹರೀಶ್ ಗೌಡ ಅವರ ಪತ್ನಿಗೆ ಅಶ್ಲೀಲ ಕಮೆಂಟ್ ಹಾಕಿದ ಕೇಸಿಗೆ ಸಂಬಂಧಿಸಿದಂತೆ ಈಗ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿ ಯಾರು ಅಂತ ಕೇಳಿದ್ರೆ ಹರೀಶ್ ಗೌಡ ಅವರ ಸಂಬಂಧಿನೇ. ಹರೀಶ್ ಗೌಡ ಅವರ ಪತ್ನಿ ವರ್ಷಾ ಹರೀಶ್ ಗೌಡ ಅವರಿಗೆ ಅಶ್ಲೀಲವಾಗಿ ಕಮೆಂಟ್ ಹಾಕಿದ ಕೇಸಿಗೆ ಸಂಬಂಧಿಸಿದಂತೆ ವರ್ಷಾ ಅವರು ಕೇಸ್ ಕೊಟ್ಟಿದ್ದರು. ಕೇಸನ್ನು ಸ್ವೀಕರಿಸಿ ದೂರನ್ನು ಸ್ವೀಕರಿಸಿದಂತ ಪೊಲೀಸರು ತನಿಖೆ ಶುರು ಮಾಡುತ್ತಾರೆ. ಸದ್ಯ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ವಿಶ್ವೇಶ್ವರಯ್ಯ ಅನ್ನುವಂಥ ಆರೋಪಿ. ಆಶ್ಚರ್ಯ ಅಂತಂದ್ರೆ ಈತ ಹರೀಶ್ ಗೌಡ ಅವರಿಗ ಸಂಬಂಧಿಕ. ಜಿಟಿ ದೇವೇಗೌಡರಿಗೆ ಸಂಬಂಧದಲ್ಲಿ ಅಳಿಯ ಆಗಬೇಕು. ಸದ್ಯ ಆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಫೋಟೋ ನೋಡ್ತಾ ಇದ್ದೀರಿ, ಈತನೇ. ವರ್ಷ ಅವರು 29ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟರು. ನನ್ನ ಇನ್ಸ್ಟಾಗ್ರಾಮ್ ಖಾತೆಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ, ಇವರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಿ ಅಂತ ಕಮೆಂಟ್. ಆ ದೂರಿನ ಪ್ರತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಿ, ಕಮೆಂಟ್ ಅನ್ನ ಕೂಡ ನೀವು ಗಮನಿಸಬಹುದು. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು ತನಿಖೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚಿದಾಗ ಆಶ್ಚರ್ಯ ಆಗಿತ್ತು. ಯಾಕಂತಂದ್ರೆ ಆತ ಬೇರೆ ಯಾರೂ ಆಗಿರಲಿಲ್ಲ, ಹರೀಶ್ ಗೌಡ ಅವರಿಗೆ ಸಂಬಂಧಿಕನೇ ಆಗಬೇಕು ವಿಶ್ವೇಶ್ವರಯ್ಯ. ಈತನನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.